ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ತೇನೆ. ಈ ಸಂದೇಶ ನಿಮ್ಮ ಮುಂದೆ ತರೋದಕ್ಕೆ ಭಾಳ ಇಷ್ಟವುಳ್ಳನಾಗಿದ್ದೇನೆ. ಈ ಸಂದೇಶ ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಯೆಶಾಯ ಪ್ರವಾದನ ಗ್ರಂಥ ಪುಸ್ತಕದಲ್ಲಿ 41ನೇದಲ್ಲಿ 10ನೇ ವಚನ ಧ್ಯಾನ ಮಾಡುವಂತರಾಗಿರೋಣ. ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದ್ವಿಗ್ರಮಗೊಳ್ಳಿದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯಿಂದ ನಿನಗೆ ಆಧಾರ ಮಾಡುತ್ತೇನೆ. 13ನೇ ವಚನ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಮೋಶೆ ಸಂಗಡ ದೇವರು ಮಾತಾಡ್ತಾರೆ. ಏನಂತ? ಮೋಶೆ, ನಾನು ನಿನ್ನ ಸಂಗಡ ಇದ್ದೀನಿ, ಭಯಪಡಬೇಡ. ಈ ಭಯಪಡಬೇಡ ಎಂಬ ಪದ ಬೈಬಲ್ ವಾಕ್ಯದಲ್ಲಿ 366 ಸ್ಥಳಗಳಲ್ಲಿ ಬರೆಯಲ್ಪಟ್ಟಿದೆ. ವರ್ಷಕ್ಕೆ 365 ದಿವಸ, ಒಂದು ದಿನ ಎಕ್ಸ್ಟ್ರಾ ಬರುತ್ತೆ, ಅದು 366. ಹಾಗಾದರೆ ಪ್ರತಿದಿನ ದೇವರು ಹೇಳುವಂಥ ಮಾತು ಭಯಪಡಬೇಡ, ನಾನು ಕೈ ಹಿಡಿತೇನೆ, ನಾನು ಸಹಾಯ ಮಾಡ್ತೇನೆ. ಹಾಗಾದರೆ ಸಹಾಯ ಮಾಡೋ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ, ಭಯಪಡಬೇಡ ಅಂತ ಹೇಳುವ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ, ನಾವು ಪ್ರತಿಕೂಲದಲ್ಲಿ ದಾಟು ಹೋಗುವಾಗ, ಕಣ್ಣೀರಿನಲ್ಲಿ ದಾಟು ಹೋಗುವಾಗ, ಇಕ್ಕಟ್ಟಿನಲ್ಲಿ ದಾಟು ಹೋಗುವಾಗ, ಒಂದು ವೇಳೆ ಸಾಲದಲ್ಲಿ ಸಿಕ್ಕಾಕೊಂಡು ನೋವುಪಟ್ಟು ಡಿಪ್ರೆಷನ್ಗೊಳಗಾಗಿ ಕಣ್ಣೀರಿನಲ್ಲಿ ಇರುವಂಥ ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಭಯಪಡಬೇಡ, ನಾನು ನಿನ್ನ ಕೈ ಹಿಡಿತೇನೆ, ನಾನು ನಿನ್ನನ್ನು ಸನ್ಮಾನಿಸ್ತೇನೆ, ನಾನು ನಿನ್ನ ಬಿಡಿಸ್ತೇನೆ, ನಾನು ನಿನ್ನನ್ನು ವಿಮೋಚಿಸ್ತೇನೆ. 40 ವರ್ಷ ಇಸ್ರಾಯೇಲ್ ಜನರ ಜೀವಿತದಲ್ಲಿ ದೇವರು ಯಾವ ತೊಂದರೆ ಇಲ್ಲದ ರೀತಿಯಲ್ಲಿ, ತಾಪತ್ರೆ ಇಲ್ಲದ ರೀತಿಯಲ್ಲಿ ಸಮುದ್ರ ವಿಭಾಗ ಸಹ ಮಾಡಿ, ಮೇಘ ಸ್ತಂಭದಲ್ಲಿ, ಅಗ್ನಿ ಸ್ತಂಭದಲ್ಲಿ ಪರಲೋಕದ ಮನ್ನವನ್ನು ಕೊಟ್ಟು, ಬಂಡೆಯನ್ನು ಸೀಳಿ ಸಿಹಿ ನೀರು ಕೊಟ್ಟು, ಕಹಿಯಾದ ನೀರನ್ನು ಮಧುರವಾಗಿ ಮಾರ್ಪಡಿಸಿ, ಯಾವ ಕೊರತೆ ಇಲ್ಲದೆ ಹಾಲು ಜೇನು ಹರಿಯುವಂಥ ವಾಗ್ದಾನ ದೇಶಕ್ಕೆ, ಕಾನಾನ್ ದೇಶಕ್ಕೆ ಇಸ್ರೇಲ್ ಜನರನ್ನು ಮೋಶೆ ಮೂಲಕವಾಗಿ ಸುರಕ್ಷಿತವಾಗಿ ದೇವರು ನಡೆಸ್ತಾ ಇದ್ದಾರೆ. ಕೈ ಹಿಡಿತಾನೆ ಮೋಶೆಯನ್ನು. ಹಾಗಾದರೆ ಮೋಶೆ ಸಂಗಡ ಇದೆ ದೇವರು, ಯೆಹೋಶುವನ ಸಂಗಡ ಇದೆ ದೇವರು, ಕಾಲೇಬನ ಸಂಗಡ ಇದೆ ದೇವರು. ಇಸ್ರೇಲ್ ಜನರಿಗೆ ದೇವರು ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಇಂದು ಕಂಡ ಐಗುಪ್ತ ಇನ್ಮೇಲೆ ನೀನು ಕಾಣೋದಿಲ್ಲ. ಐಗುಪ್ತ ಎಂಬ ಪದಕ್ಕೆ ಕಷ್ಟ, ಕಣ್ಣೀರು, ದುಃಖ, ವೇದನೆ, ಅವಮಾನ, ನಿಂದೆಗಳು, ಬಾಧೆಗಳು, ಸಮಸ್ಯೆಗಳು, ಹೋರಾಟಗಳು, ನಿಟ್ಟುಸಿರುಗಳು, ಇಂಥ ಐಗುಪ್ತ ದೇಶದಲ್ಲಿ 400 ವರ್ಷಗಳ ಕಾಲ ಇಸ್ರೇಲ್ ಜನರು ನಿಟ್ಟುಸಿರಿನಲ್ಲಿ ಜೀವಿತ ಮಾಡುತ್ತಾ ಇರುವಾಗ, ಯೆಹೋವ ದೇವರು ಮೋಶೆ ಮೂಲಕವಾಗಿ ಮನ ಮರುಗ್ತಾರೆ. ಭಯ ಪಡಬೇಡ ಅಂತ ಇಸ್ರೇಲ್ ಜನರ ಸಂಗಡ ಮೋಶೆ ಮೂಲಕವಾಗಿ ದೇವರು ಮಾತಾಡ್ತಾರೆ. 10 ಆಜ್ಞೆಗಳು, ಕಟ್ಟಳೆಗಳನ್ನು ಮೋಶೆ ಮೂಲಕವಾಗಿ ಇಸ್ರೇಲ್ ಜನರಿಗೆ ಕೊಡ್ತಾರೆ. ಇದನ್ನು ಅಂಗೀಕರಿಸಿ ಇದನ್ನು ವಿದ್ಯಾವುಳ್ಳವರಾಗಿ ನಡಿಬೇಕಂತ. ಆದರೂ ಇಸ್ರೇಲ್ ಜನರ ಜೀವಿತದಲ್ಲಿ ಮೊಂಟತನ, ಹಠತನ ಸಾಧಿಸ್ತಿದ್ದಾರೆ. ಆದರೆ ಮೋಶೆನ ಕೈ ಬಿಡದೆ ಮೋಶೆ ನಡೆಸಿದ ದೇವರು, ಯೆಹೋಶುವನ ನಡೆಸಿದ ದೇವರು. ಈ ಸಂದೇಶ ಕೇಳುವಂಥ ಪ್ರಿಯರೇ, ನಿಮ್ಮ ಜೀವಿತಗಳನ್ನು, ನಿಮ್ಮ ಕುಟುಂಬಗಳನ್ನು ತಪ್ಪದೆ ಆತನ ಕೈಯಿಂದ ಕೈ ಹಿಡಿದು ಭಯಪಡಬೇಡ ಎಂಬ ವಾಗ್ದಾನ ಒಟ್ಟಿಗೆ ಎಲ್ಲವನ್ನು ಸಹಾಯ ಮಾಡಿ, ವಿಮೋಚನೆ ಬಿಡುಗಡೆ ಕೊಟ್ಟು, ಸಮಾಧಾನ ದಯಪಾಲಿಸಿ, ಜಯವನ್ನು ಕೊಟ್ಟು ದೇವರ ಅನುಗ್ರಹ ಮಾಡ್ತಾನೆ. 40 ವರ್ಷ ಒಂದೊತ್ತು ಉಪವಾಸವಿಲ್ಲದ ರೀತಿಯಲ್ಲಿ ಅರಣ್ಯಕಾಂಡದಲ್ಲಿ ದೇವರು ಇಸ್ರಾಯೇಲ್ ಜನರ ನಡೆಸಿರುವುದಾದರೆ, ನಿನ್ನ ಜೀವಿತ, ನಿನ್ನ ಆರೋಗ್ಯ ಇರೋವರೆಗೂ ದೇವರು ಕಾಪಾಡ್ತಾನೆ. ನಿನ್ನ ಆಯಸ್ಕಾಲ ಇರೋವರೆಗೂ, ನಿನ್ನ ಬದುಕಿರೋವರೆಗೂ, ನಿನ್ನ ಉಸಿರು ಇರೋವರೆಗೂ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವುದಾದರೆ, ದೇವರ ಪಾದದಲ್ಲಿ ಕುಳಿತುಕೊಳ್ಳುವುದಾದರೆ, ಯೇಸು ಸ್ವಾಮಿ ನನ್ನನ್ನು ಸನ್ಮಾನಿಸ್ತಾನೆ. ಭಯಪಡಬೇಡ ಅಂತ ಹೇಳುವ ಮಾತು ಕೀರ್ತನೆ 91ನೇದಲ್ಲಿ 16 ವಚನಗಳಿದೆ, ವಾಗ್ದಾನದ ವಚನಗಳು. 1000 ಜನರು, 10,000 ಜನರು ಸತ್ತು ಬಿದ್ದು ನಿನಗೇನು ತಟ್ಟದು? ಏಕೆ? ಭಯಪಡಬೇಡ, ನಿನ್ನೊಂದಿಗೆ ಇರುವ ಅಂತ ದೇವರು ನಿನ್ನ ಸಮ್ಮುಖದಲ್ಲಿ ಇದ್ದಾರೆ. ಎಂಥ ಕೋರ್ಟಿನ ವಿಷಯ ಆಗಿರಲಿ, ಕೇಸಿನ ವಿಷಯ ಆಗಿರಲಿ, ಎಂಥ ಬಾಧೆಯ ವಿಷಯ ಆಗಿರಲಿ, ನೀನು ಭಯಪಡುವಂಥ ಅವಶ್ಯಕತೆಯೇ ಇಲ್ಲ. ದೇವರು ಬಿಡುಗಡೆ ಕೊಡುವಂತನಾಗಿರ್ತಾನೆ. ಈ ಸಂದೇಶ ಕೇಳಿದಂಥ ನಿಮ್ಮನ್ನು, ನಿಮ್ಮ ಕುಟುಂಬನ ದೇವರು ಹೆಚ್ಚಾಗಿ ಆಶೀರ್ವಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವಂತರಾಗಿರೋಣ. ಬಹು ಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಸಂದೇಶ ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಆರಾಧನೆ ಮಾಡುವಂತನಾಗಿದ್ದೇನೆ. ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ವಿಗ್ರಹಗೊಳ್ಳಿದರು, ನನ್ನ ಬಲಗೈಯಿಂದ ಆಧಾರ ಮಾಡುತ್ತೇನೆ, ನಾನು ನಿನ್ನನ್ನು ಕೈ ಹಿಡಿತೇನೆ ಅಂತೇಳಿ ಮಾತನಾಡಿದ ಪರಲೋಕದ ತಂದೆಯಾಗಿರೋ ದೇವರೇ, ಈ ಸಂದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬದಲ್ಲಿ ಯಾರಾದರೂ ಕರ್ತನೆ ಕೋರ್ಟಿನ ವಿಷಯದಲ್ಲಿ, ಬಾಧೆಯ ವಿಷಯದಲ್ಲಿ, ವ್ಯಾಧಿಯ ವಿಷಯದಲ್ಲಿ, ಕಣ್ಣೀರಿನ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ ನೋವು ಪಡ್ತಾ ಇರುವಾಗ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಬಾಧೆಗಳಿಂದ ಯೇಸಪ್ಪ ನೀವು ಮನಮಾರಿಗೆ ಕರುಣೆ ತೋರಿಸಿ, ದಯೆ ತೋರಿಸಿ, ನನ್ನ ಕರ್ತನೆ ಬೆಳಗಿನ ಜಾವದಲ್ಲಿ ಪರಿಪೂರ್ಣವಾದ ಒಂದು ಬಿಡುಗಡೆ, ಸಂಪೂರ್ಣವಾದ ಬಿಡುಗಡೆ, ಸಂಪೂರ್ಣವಾದ ಒಂದು ಸಮಾಧಾನ, ಒಂದು ಜಯವುಳ ಕರ ಮನ ಮರುಗುವಂಥ ನಿಮ್ಮ ಹಸ್ತ ಪ್ರತಿಯೊಬ್ಬರ ಜೀವಿತ ಇಳಿದು ಬರಲಿ.
ಕರ್ತನೆ ಬೆಳಗಿನ ಜಾವದ ಕೆಲವು ಕುಟುಂಬಗಳ ಬಿಡುಗಡೆಗಳು ನಡಿಬೇಕು, ಅದ್ಭುತಗಳು ನಡಿಬೇಕು, ಮಹಿಮೆ ಕಾರ್ಯಗಳು ನಡಿಬೇಕು. ಯೇಸುವೆ, ನಿನ್ನ ರಾಜ್ಯ ಕಟ್ಟಲ್ಪಡಬೇಕು, ನಿನ್ನ ನಾಮ ಮಹಿಮೆ ಆಗಬೇಕು. ನೀನು ಕೊಟ್ಟಂತ ವಾಗ್ದಾನದ ವಚನದ ಮೇರೆಗೆ ಪ್ರತಿಯೊಂದು ಕುಟುಂಬಗಳು ಕರ್ತನೆ ನೀವು ದಯಪಾಲಿಸಿ, ನೀವು ಸಹಾಯ ಮಾಡಿ, ಆಶೀರ್ವದಿಸಿ, ನೀವು ಕೃಪೆ ಕಾಣೆ ದಯ ತೋರಿಸುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೆ ನಮ್ಮ ಜೀವ ಒಳ್ಳೆಯ ತಂದೆ. ಆಮೇನ್.